ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ನೆಯ್ಯಪ್ಪದ ರೆಸಿಪಿ ಜೊತೆ ಬಂದಿದ್ದೀನಿ. ಒಂದು ನೆಯ್ಯಪ್ಪದ ರೆಸಿಪಿ ನಾನು ನಮ್ಮ ಚಾನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದು ಕೇರಳ ಶೈಲಿಯದ್ದು. ಇವತ್ತು ನಾನು ಮಾಡ್ತಾ ಇರೋದು ನಮ್ಮ ತುಳುನಾಡ ಶೈಲಿಯಲ್ಲಿ ಯಾವ ರೀತಿ ನೆಯ್ಯಪ್ಪ ಮಾಡೋದಂತ. ಇಲ್ಲಿ ನಾನು ಕರೆಕ್ಟ್ ಆಗಿ ಅದರ ಅಳತೆ ಕೂಡ ಹೇಳ್ತಾ ಇದ್ದೀನಿ. ಕರೆಕ್ಟ್ ನೀರು ಹಾಕೋದೆಷ್ಟು, ಅದೇ ರೀತಿ ಎಲ್ಲ ಕೂಡ ಕರೆಕ್ಟ್ ಅಳತೆ ಹೇಳಿ ಮಾಡ್ತಾ ಇರೋದು. ಫುಲ್ ಆಗಿ ವಿಡಿಯೋ ನೋಡಿ, ಅವಾಗ ನಿಮ್ಗೂ ಕೂಡ ಕರೆಕ್ಟ್ ಆಗಿರೋ ಒಂದು ನೆಯ್ಯಪ್ಪ ರೆಸಿಪಿ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ನೋಡಿ, ನಾನಿಲ್ಲಿ 1.5 ಕಪ್ ಅಕ್ಕಿಯನ್ನ ಚೆನ್ನಾಗಿ ತೊಳೆದು 4 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ. ನೋಡಿ, ಇವಾಗ ಚೆನ್ನಾಗಿ ನೆಂದಿರುವಂತ ಅಕ್ಕಿ ಇದು. ಇದನ್ನ ಈ ರೀತಿ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು. ಆಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಕರೆಕ್ಟ್ ನೀರಿನ ಅಳತೆ ಹೇಳೋದಿಕ್ಕೋಸ್ಕರ. ಆಮೇಲೆ ಇದಕ್ಕೊಂದು 4 ಏಲಕ್ಕಿ ಹಾಕ್ತಾ ಇದ್ದೀನಿ ನಾನು. ಅರ್ಧ ಕಪ್ ಅನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ನಮ್ಮ ಕುಚ್ಚಲಕ್ಕಿ ಅನ್ನ ತಗೊಂಡಿದ್ದೀನಿ. ಯಾವ ಅನ್ನ ಆದ್ರೂ ತೊಂದ್ರೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬಿಟ್ಟು ಅರ್ಧ ಕಪ್ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಇದಕ್ಕೆ ಹಾಕ್ತಾ ಇರೋದು ಬೆಲ್ಲ. ನಾನಿಲ್ಲಿ ಹುಡಿ ಮಾಡಿದ ಬೆಲ್ಲ 1.5 ಕಪ್. ಅಂದ್ರೆ ನಿಮ್ಮ ಬೆಲ್ಲದಲ್ಲಿ ಕಲ್ಲೆಲ್ಲ ಜಾಸ್ತಿ ಇದ್ರೆ ಸ್ವಲ್ಪ ಕರಗಿಸಿ ಹಾಕೋಬಹುದು, ಪಾಕ ಮಾಡಿ ಹಾಕೋಬಹುದು. ಆಮೇಲೆ ಇದಕ್ಕೆ ನಾನು 1/4 ಕಪ್ ನೀರು, ಅದಕ್ಕಿಂತ ಜಾಸ್ತಿ ಸೇರಿಸಬೇಡಿ, ಜಸ್ಟ್ 1/4 ಕಪ್ ನೀರು. ಪಾಕ ಮಾಡಿ ಹಾಕ್ತಿದ್ರೆ ಕರೆಕ್ಟ್ ನೋಡ್ಕೊಂಡು ಸೇರಿಸಿ ನೀರು. ಜಾಸ್ತಿ ನೀರಾದ್ರೆ ಎಲ್ಲ ತಪ್ಪಿ ಹೋಗ್ಬಿಡುತ್ತೆ. ಇನ್ನು ಇದನ್ನ ರುಬ್ಬಿ ಇದನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. 2 ಸಲ ನಾನು ರುಬ್ಕೊಂಡಿದ್ದೀನಿ, ಯಾಕಂದ್ರೆ ಒಮ್ಮೆಲೆ ಆಗೋದಿಲ್ಲ, ಫುಲ್ ಇತ್ತು ಅದ್ರಲ್ಲಿ. ಎಲ್ಲ ರುಬ್ಬಿ ತಂದಿದ್ದೀನಿ. ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟು ಈ ರೀತಿ ಇದೆ. ಅಂದ್ರೆ ಇದರಲ್ಲಿ ಮೇಯ್ನ್ ಆಗಿ ನೀರು ಜಾಸ್ತಿ ಆಗ್ಬಾರ್ದು, ಕರೆಕ್ಟ್ ಆಗಿರ್ಬೇಕು. ನೋಡಿ, ರುಬ್ಬೋದ್ ನೋಡಿ ಈ ರೀತಿ, ಜಸ್ಟ್ ಈ ರೀತಿ ಮುಟ್ಟುವಾಗ ಸ್ವಲ್ಪ ರವೆ ತರ ಸಿಗ್ಬೇಕು. ನೋಡಿ, ಈ ರೀತಿ, ಆ ರೀತಿ ಇದನ್ನ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಾವು ನೆಯ್ಯಪ್ಪ ಮಾಡ್ತಾ ಇರೋದು. ಆಮೇಲೆ ಇದಕ್ಕೆ 1 ಸ್ಪೂನ್ ಬಿಳಿ ಎಳ್ಳು, ಕಪ್ಪು ಎಳ್ಳು ಇದ್ರೆ ಕಪ್ಪು ಎಳ್ಳು ಹಾಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಸೇರಿಸ್ಬೋದು. ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟು ಈ ರೀತಿ ಇದೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಇದನ್ನ 6 ಗಂಟೆ ಹೊತ್ತು ರೆಸ್ಟ್ ಮಾಡ್ಬೇಕು. ನೋಡಿ, ಇವಾಗ 6 ಗಂಟೆ ಹೊತ್ತು ಕಲ್ದಿದೆ. ನಮ್ಮ ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ. ನೋಡಿ, ಇಷ್ಟು ದಪ್ಪ ಇರ್ಬೇಕು. ಒಂದು ವೇಳೆ ನೀರಾಗ್ಬಿಟ್ರೆ ನೀವು ಇದಕ್ಕೆ ಮೈದಾ ಅಥವಾ ರವೆ ಸೇರಿಸ್ಬಿಟ್ಟು ಹಿಟ್ಟನ್ನ ಈ ಲೆವೆಲ್ಗೆ ತರಬೇಕು. ಇಲ್ಲಾಂದ್ರೆ ಮೈದಾ ಎಲ್ಲ ಸೇರಿಸ್ಬೇಡಿ, ಯಾಕಂದ್ರೆ ನಾವು ಈ ಟ್ರೆಡಿಷನಲ್ ಮಾಡುವಾಗ ಮೈದಾ ಏನು ಸೇರಿಸಲ್ಲ. ಒಂದು ವೇಳೆ ನೀರಾಗಿದ್ರೆ ಮಾತ್ರ. ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಆಯ್ತು. ಅಂದ್ರೆ ನೀರಾಗ್ಬಿಟ್ರೆ ಹಿಟ್ಟೇನಾಗುತ್ತೆ ಅಂದ್ರೆ, ನೋಡಿ, ಈ ರೀತಿ ಎಣ್ಣೆಗೆ ಹಾಕ್ಬಿಡುವಾಗ ಫುಲ್ ಆಗಿ ಸ್ಪ್ರೆಡ್ ಆಗಿ ನಮಗೆ ಕರೆಕ್ಟ್ ಶೇಪು ಸಿಗಲ್ಲ, ಒಂಥರ ಸರಿ ಬರಲ್ಲ. ಅದಕ್ಕೋಸ್ಕರ ಹೇಳಿರೋದು, ಹಿಟ್ಟು ಮಾತ್ರ ಕರೆಕ್ಟ್ ಆಗಿರ್ಬೇಕು. ಒಂದು ವೇಳೆ ನೀರಾಗ್ಬಿಟ್ರೆ ಮಾತ್ರ ನಾನು ಹೇಳಿರುವಂತಹ ಒಂದು ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕು. ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಉಬ್ಬಿ ಬಂದ ಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ಹಾಕಿದ ಕೂಡಲೇ ಅದನ್ನ ತಿರುಗಿಸಿ ಹಾಕೋಬಾರ್ದು. ಇದನ್ನ ನಿಧಾನಕ್ಕೆ ತಿರುಗಿಸಿ ಹಾಕೊಳ್ಳಿ. 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಎಲ್ಲ ಚೇಂಜ್ ಆಗಿ ಬರ್ಬೇಕು, ಆ ರೀತಿ ಮಾಡ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು ವಿಷಯ ಏನಂದ್ರೆ, ಫ್ರೈ ಮಾಡುವಾಗ ಆದಷ್ಟು ಕಡಿಮೆ ಉರಿಯಲ್ಲಿಟ್ಟು ಮಾಡ್ಬೇಕು. ಅದು ಕೂಡ ಜಾಸ್ತಿ ಉರಿಯಲ್ಲಿಟ್ಟು ಮಾಡಿದ್ರು ಕೂಡ ಫುಲ್ ಆಗಿ ಸ್ಪ್ರೆಡ್ ಆಗಿ ಬ್ರೇಕ್ ಆಗುತ್ತೆ. ನೋಡಿ, ಈ ರೀತಿ ಕರೆಕ್ಟ್ ನಮಗೆ ರೌಂಡ್ ಶೇಪ್ ಅಲ್ಲಿ, ಉಬ್ಬಿ ಬರುವ ಶೇಪ್ ಅಲ್ಲಿ ಸಿಗಲ್ಲ. ನೋಡಿ, ಹಾಕಿದ ಕೂಡಲೇ ಏನು ಮುಟ್ಟಬಾರ್ದು, ಅದೇ ಮೇಲಕ್ಕೆ ಬರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದ್ರೆ ಸಾಕು. ಕೂಡ್ಲೆ ತಿರುಗಿಸಿ ಕೂಡ ಹಾಕೋಬಾರ್ದು, ಯಾಕಂದ್ರೆ ಒಳಗಡೆ ಬೆಂದಿರೋದಿಲ್ಲ. ತಿರುಗಿಸಿ ಹಾಕಿದ ಕೂಡಲೇ ಹಿಟ್ಟೆಲ್ಲ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಸ್ವಲ್ಪ ಫ್ರೈ ಆದ್ಮೇಲೆ ಇದನ್ನ ತಿರುಗಿಸಿ ಹಾಕೋಬೇಕು. ನೋಡಿ, ಈ ರೀತಿ 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದೇ ರೀತಿ ಎಲ್ಲ ನೆಯ್ಯಪ್ಪ ಕೂಡ ನಾನು ರೆಡಿ ಮಾಡಿ ತರ್ತೀನಿ. ಇವಾಗ ಪ್ರೆಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗ್ಬೇಡಿ. ನೋಡಿ, ಇಲ್ಲಿ ನಮ್ಮ ನೆಯ್ಯಪ್ಪ ಎಲ್ಲ ರೆಡಿ ಆಗಿದೆ. ಸೂಪರ್ ಆಗಿರುವಂತಹ ನಮ್ಮ ತುಳುನಾಡ ಶೈಲಿಯಲ್ಲಿ ಮಾಡುವಂತಹ ನೆಯ್ಯಪ್ಪ ರೆಸಿಪಿ. ಕೇರಳ ಶೈಲಿಯಲ್ಲಿ ಮಾಡುವ ನೆಯ್ಯಪ್ಪ ರೆಸಿಪಿ ಬೇರೆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಅದು ಸ್ವಲ್ಪ ಬೇರೆ, ಇದು ಸ್ವಲ್ಪ ಬೇರೆ ಮೆಥಡ್ ಅಲ್ಲಿ ಮಾಡೋದು. ನೋಡಿ, ಈ ರೀತಿ ಇದೆ. ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ, ಕರೆಕ್ಟ್ ಇದೆ. ನೋಡಿ, ಕರೆಕ್ಟ್ ಸೈಜ್ ನೋಡಿ, ಎಲ್ಲ ಕೂಡ ಒಂದೇ ರೀತಿಯಲ್ಲಿ ಬಂದಿದೆ. ನಮಗೆ ಸೈಡ್ ಮಾತ್ರ ಸ್ವಲ್ಪ ಗರಿ ಗರಿ ಆಗಿರುತ್ತೆ, ಮಧ್ಯ ಚೆನ್ನಾಗಿ ಉಬ್ಬಿ ಬಂದು ಸಾಫ್ಟ್ ಆಗಿ ಮೃದು ಆಗಿರುತ್ತೆ. ನಾವು ನೋಡಿ, ಈ ರೀತಿ ಇರುತ್ತೆ. ಮುಟ್ಟುವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ಅಂದ್ರೆ ನಾವಿಲ್ಲಿ ಬೇಕಿಂಗ್ ಸೋಡಾ ಆ ತರ ಏನು ಬಳಸಿಲ್ಲ. ಅಂದ್ರೆ ರೆಸ್ಟ್ ಮಾಡ್ಬೇಕು. ತಟ್ಟಂತ ಮಾಡ್ಬೇಕಿದ್ರೆ ಬೇಕಿಂಗ್ ಸೋಡಾ ಅಲ್ಲೇ ಹಾಕ್ಬಿಟ್ಟು ಮಾಡ್ಬೇಕು. ನೋಡಿದ್ರೆ ಒಳಗಡೆ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇದೆ ನೋಡಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ನೀವು ಕೂಡ ಇವತ್ತೇ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಂಗೆ. ಓಕೆ, ಥ್ಯಾಂಕ್ ಯು.